ಅಪ್ಪಾಜಿ, ಹಾಂ ನೇರವಾಗಿ ಪ್ರಶ್ನೆ ನೇರವಾಗಿ ಉತ್ತರ ತಗೊಳ್ಳುವಂಥ ಒಂದು ಭಾಗ ಇದು. ಸರಿ ಸರ್. ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಬಿಡ್ಬೇಕು, ಹಾಂ ಮುಚ್ಚುಮರೆ ಇಟ್ಕೋಬಾರ್ದು. ಆಯಿತು, ಕೇಳಲ್ಲ? ಹೇಳಿ ಹೇಳಿ. ಜಾಯ್ಫುಲ್ ಜಯಶೇಖರ್ ಅವರು ಹಾಂ ಬದುಕಲ್ಲಿ ಏನಾಗಬೇಕು ಅಂತ ಅನ್ಕೊಂಡವರು? ಪ್ರಾರಂಭದಲ್ಲಿ ನಮ್ಮ ತಂದೆ ಒಂದು ಇಚ್ಛೆನೂ ಇತ್ತು, ಒಳ್ಳೆ ಉದ್ಯೋಗಕ್ಕೆ ಬರಬೇಕು, ಓದಿಸಿ ಒಳ್ಳೆ ವಿದ್ಯಾವಂತರನ್ನು ಮಾಡಿ ಡಿಗ್ರಿ ಎಲ್ಲ ಮಾಡಿಸಿ ಮಾಡಬೇಕು ಅಂತ ಇತ್ತು. ನನ್ನ ಮನಸ್ಸಿನಲ್ಲೂ ಇತ್ತು ಫಸ್ಟು. ಮತ್ತು ನಮಗೆ ತಂದೆಯಿಂದಲೇ ಒಂದು ಬಳುವಳಿಯಾಗಿ ಬಂದಂಥ ಒಂದು ಕಲೆ ಇತ್ತು, ಅದು ನನಗೆ ತುಂಬ ಪರಿಣಾಮ ಮಾಡಿಬಿಡ್ತು ನನಗೆ. ಅದ್ರ ಜೊತೆಲೇ ನಾನು ವಿದ್ಯಾಭ್ಯಾಸನೂ ಮುಂದುವರಿಸ್ಕೊಂಡೇ ಹೋದೆ, ಡಿಗ್ರಿವರೆಗೆ. ಆಮೇಲೆಗೆ ಅಪಾಯಿಂಟ್ಮೆಂಟು ಕೆಲಸಕ್ಕೆ ಸ್ವಲ್ಪ ಸಿಕ್ಕೋದು ಕಷ್ಟ ಆಗಿತ್ತು ನನಗೆ. ಅಪಾಯಿಂಟ್ಮೆಂಟ್ಗಳು ಸಿಕ್ಕಲಿಲ್ಲ. ಈ ಕಲೆ ನಮ್ಮ ತಂದೆ ಕೊಟ್ಟಿರಲ್ಲ, ಆ ಕಲೆನೇ ಸ್ವಲ್ಪ ಸೈಡ್ ಆಗಿಟ್ಕೊಂಡು ಮುಂದುವರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಜಾಯ್ಫುಲ್ ಜಯಶೇಖರ್ ಅವರು ಬದುಕಲ್ಲಿ ಏನಾಗಬೇಕು ಅಂತ ಆಸೆ ಪಟ್ಟರು? ಬದುಕಲ್ಲಿ ನಾನು ಒಳ್ಳೆ ಆಫೀಸರ್ ಆಗಬೇಕು ಅಂತ ಆಸೆ ಪಟ್ರಿ? ಆಗಲಿಲ್ಲ. ಕಲಾ ಬದುಕಲ್ಲಿ ಏನಾಗಬೇಕು ಅಂತ ಆಸೆ ಪಟ್ರಿ? ಕಲಾ ಬದುಕಲ್ಲಿ ನೀವು ಸಿನಿಮಾ ರಂಗದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ, ಕಂಪೋಸರ್ ಆಗಿ, ಅದು ನನ್ನ ಬೈಕ್. ಈಗಲೂ ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡ್ತೀರಾ? ಇವಾಗ ಅವಕಾಶ ಸಿಕ್ಕಿದ್ರೆ ಏಜ್ ಕ್ವೆಶ್ಚನ್ ಒಂದಿದೆ, ಅವಕಾಶ ಸಿಕ್ಕಿದ್ರೆ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಕನ್ನಡದಲ್ಲಿ ಮಾಡ್ತೀರಾ? ಈಗ ಸ್ವಲ್ಪ ಕಷ್ಟವಾಗುತ್ತೆ ಸರ್ ನನಗೆ. ಯಾಕೆ? ವಯಸ್ಸಾಗಿದೆ, ಜ್ಞಾಪಕ ಶಕ್ತಿ ಅವೆಲ್ಲ ಹೋಗಿದೆ ಕೆಲವೆಲ್ಲ. ಜೀವ ಇದೆಯಲ್ಲ, ಮಾಡಿ, ತಪ್ಪೇನಿದೆ ಅಲ್ವಾ? ಆದರೆ ಸಿಕ್ಕಿದ್ರೆ ಮಾಡ್ತೀನಿ ಸರ್. ಸ್ವಲ್ಪ ನನಗೆ ಹೆಲ್ತು ಇವೆಲ್ಲ ಪ್ರಾಬ್ಲಮ್ಸ್ ಇದೆ, ಶುಗರು ಇವೆಲ್ಲ ಇರೋದ್ರಿಂದ ಈಗ ನಾನು ಸ್ವಲ್ಪ ಈಗ ಇಂಡಿಪೆಂಡೆಂಟಾಗಿ ಇರೋದಕ್ಕೆ ಕಷ್ಟ ಸ್ವಲ್ಪ. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನನ್ನ ವಯಸ್ಸಿನಲ್ಲಿ ಸಿಕ್ಕಿದರೆ ಜಮಾಯಿಸ್ಬಿಡ್ಬೋದಾಗಿತ್ತು. ಮಾಡ್ತಿದ್ದೆ ಅಲ್ವಾ? ಮಾಡ್ತಿದ್ದೆ ಸರ್. ಅದಕ್ಕಾಗಿ ಆಸೆ ಪಟ್ಟವನು ನಾನು. ಮಾಡಿ. ಅದು ಕಲ್ತಿದ್ರಾ? ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಬೇಕಾದ್ರೆ ಏನೆಲ್ಲ ಪಟ್ಟುಗಳು ಬೇಕು ಅದೆಲ್ಲ ಕಲ್ತಿದ್ದೀರಾ? ಆದರೆ ನಾನು ಹೇಳಿದ್ನಲ್ಲ ಸರ್, ಅದು ಆವತ್ತಿನ ಒಂದು ಟ್ರೆಡಿಷನ್ ಇವಾಗಿಲ್ಲ, ಚೇಂಜ್ ಆಗಿದೆ. ಇವಾಗ ಬದಲಾವಣೆ ಆಗ್ಬಿಟ್ಟಿದೆ. ಈಗ ಮ್ಯೂಸಿಕ್ನಲ್ಲೂ ಚೇಂಜ್ ಆಗೋಗಿದೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನನಗೆ. ಈ ಸಾಹಿತ್ಯ ಬರೀತೀರಂತಲ್ಲ ನೀವು? ಸಾಹಿತ್ಯ ಬರೀತೀವಿ. ಅದ್ರೊಳಗೆ ಸ್ವಲ್ಪ ಮಾತಾಡಿ. ಯಾವುದಾದ್ರೂ ಸನ್ನಿವೇಶ ಅಥವಾ ಒಂದು ಮದುವೆನೋ ಅಥವಾ ಯಾರಾದರೂ ಒಂದು ಡೆತ್ ಆಗಿಬಿಟ್ಟಾಗಲೂ ಆ ಸನ್ನಿವೇಶಕ್ಕೆ ತಕ್ಕಂತೆ ಕೆಲವು ಸಾಹಿತ್ಯಗಳನ್ನು ರಚನೆ ಮಾಡ್ತೀವಿ. ಮತ್ತು ನಾಟಕಗಳಿಗೆ, ಕಥೆಗಳಿಗೆ, ಚರ್ಚ್ನಲ್ಲಿ ಇದರಲ್ಲೆಲ್ಲ ಬರೆದಿದ್ದೀನಿ ಸಾಹಿತ್ಯಗಳನ್ನ, ಸುಮಾರು ಬರೆದಿದ್ದೀನಿ ನಾನು. ನೀವು ಬರೆದಿರೋ ಸಾಹಿತ್ಯದಲ್ಲಿ ನಿಮ್ಗೆ ಅತಿ ಪ್ರಿಯವಾಗಿರ್ತಕ್ಕಂಥ ಒಂದು ಹಾಡನ್ನು ಹಾಡ್ಬೋದಾ? ನೀವೇ ಬರೆದಿರೋ ಸಾಹಿತ್ಯದ್ದು? ನಾನೇ ಬರೆದಿರೋ ಸಾಹಿತ್ಯದಲ್ಲಿ ಜಯ ಜಯ ಜಗದೀಶ್ವರ ದೇವಾ ಭವಹರ ಭಯಹರ ದಯ ಸಾಗರ, ಜಯ ಜಯ ಜಗದೀಶ್ವರ. ಲಕ್ಷ್ಮೀಶ ಕರುಣಾಳು ಸಿರಿಕಾಂತ ದೇವಾ, ರಕ್ಷಿಸುವ ನವರತ ನಿನ್ನ ಭಕ್ತ ಜೀವರ. ಲಕ್ಷ್ಮೀಶ ಕರುಣಾಳು ಸಿರಿಕಾಂತ ದೇವಾ, ರಕ್ಷಿಸುವ ನವರತ ನಿನ್ನ ಭಕ್ತ ಜೀವರ. ನಾರಾಯಣ ಹರಿ ಶ್ರೀಲೋಲಾ, ಜಯ ಜಯ ಜಗದೀಶ್ವರ ದೇವಾ ಭಯಹರ ಭವಹರ ದಯ ಸಾಗರ, ಜಯ ಜಯ ಜಗದೀಶ್ವರ.
ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ. ಈಗ ಒಬ್ಬ ಮನುಷ್ಯ ಬದುಕಲ್ಲಿ ಏನೋ ಆಗ್ಬೇಕು ಅಂತ ಹೊರಡ್ತಾನೆ, ಅದು ಈಡೇರಲಿಲ್ಲ ಅಂದ್ರೆ ದುಃಖ ಆಗಲ್ವಾ ಮನಸ್ಸಿಗೆ? ಆಗತ್ತೆ. ಅದನ್ನ ಹೇಗೆ ತಡ್ಕೊಳ್ತಾ ಇದ್ದೀರಾ ನೀವು ಅಂತ ನನ್ನ ಪ್ರಶ್ನೆ. ಕೊಡ್ತಕ್ಕಂಥದ್ದು ಅನಿವಾರ್ಯವೇ ಆಯಿತು. ಇನ್ನು ವಿಧಿ ಇಲ್ಲ. ಇದು ಹೇಗೋ ಕಂಟ್ರೋಲ್ ಮಾಡಿಕೊಂಡು ಅಸಮಾಧಾನ ಇದೆ ಬದುಕಿನ ಬಗ್ಗೆ. ಸಮಾಧಾನ ಅಂತಂತಂದರೆ ನಾನು ಬಯಸಿದ್ದು ಸಿಗಲಿಲ್ಲ ಅನ್ನೋದು ಒಂದು ನಿರಾಶೆ ಆಯಿತು. ಮತ್ತು ಅಲ್ಲಿ ಜೀವನದಲ್ಲಿ ಹೆಲ್ತಿ ಒಬ್ಬರು ಸಹಾಯಕರಾಗ, ಅದರಿಂದ ಆ ಚಿಂತೆಗಳೆಲ್ಲ ಒಂದು ಸ್ವಲ್ಪ ಆ ಮುಖಾಂತರವಾಗಿ ಮರೆಯಾಗಿ ಬರ್ತು. ಮತ್ತು ಅವಳು ಹೋಗ್ಬಿಟ್ಟು ಅದು ಚಿಂತೆ ಇನ್ನೂ ಜಾಸ್ತಿಯೇ ಆಯಿತು ಜೀವಿತದಲ್ಲಿ. ಹೀಗೆ ಜೀವನ. ನಿಮ್ಮ ಕಿರಿಯರಿಗೆ ಬದುಕಿನಲ್ಲಿ ಕಂಡಂತಹ ಕನಸುಗಳನ್ನ ಬೆನ್ನಟ್ಟಿ ಹೋಗುವಂತ ವಿಷಯದಲ್ಲಿ ಏನ್ ಸಲಹೆ ಕೊಡ್ತೀರಾ? ನಮ್ಮ ಹಿರಿಯ ಮಕ್ಕಳಿಗೆ ಮಕ್ಕಳಿಗೆ ನನ್ನ ಒಂದು ಆಸೆ ಬಯಕೆ ಏನು ಅಂತಂದರೆ, ವಿದ್ಯಾವಂತರಾಗಬೇಕು ಫಸ್ಟು, ಅನಂತರ ಕಲೆ ಅದರ ಜೊತೆಯಲ್ಲಿ ಹೋಗಬೇಕು ಅವ್ರಿಗೆ. ಬಿಟ್ಟು ಬರೀ ಕಲೆಯಿಂದ ಹೋದ್ರೆ ಕಷ್ಟ ಆಗುತ್ತೆ. ಇಲ್ಲ, ಅದು ಬೇಡಿ. ಫಸ್ಟು ವಿದ್ಯೆನೇ
ಅಸ್ಥಿವಾರವಾಗಬೇಕು. ಆನಂತರ ಅದ್ರ ಜೊತೆಲಿ ಕಲೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ನಂತರ ನಿಮ್ಮ ಮಕ್ಕಳು ಮೊಮ್ಮಕ್ಕಳಲ್ಲೋ ಹಾಂ ಪುನಃ ಜಯಶೇಖರ್ ಅವರನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಮತ್ತೊಬ್ಬ ಸಂಗೀತಗಾರ ಬಿಡಬೇಕು, ಸಂಗೀತಗಾರ ಆಗ್ಬೇಕು ಅದು ಆಸೆ ಇದೆ ಇದೆ. ಇದೆ. ಆ ರೀತಿ ಯಾರಾದ್ರು ಇದ್ದಾರಾ ಮನೇಲಿ? ಅದು ಎಲ್ಲ ಸಣ್ಣವರು ಮಕ್ಕಳು. ಕೆಲವರಲ್ಲಿ ಸ್ವಲ್ಪ ಟ್ಯಾಲೆಂಟ್ ಕಾಣ್ತಾ ಇದೆ ನನಗೆ. ಹೌದಾ? ಕಾಣ್ತಾ ಇದೆ. ಮುಂದೆ ಬರ್ಬೋದು ಅಂದ್ರೆ ಒಂದು ನಿರೀಕ್ಷೆ ಇದೆ. ಅದೇ ನೀವು ನಿಮ್ಮಲ್ಲಿರುವಂತ ಎಲ್ಲ ಶಿಕ್ಷಣವನ್ನು ಅವರಿಗೆ ದಾರಿ ಎರಿಬೇಕಲ್ಲ? ಹೌದು, ಇರಬೇಕು ಅಲ್ವಾ? ಹೌದು, ಆ ಕೆಲಸ ಮಾಡಿ. ಆಯ್ತು ಸರ್, ಆಯ್ತು ಸರ್. ಕನ್ನಡ ಚಲನಚಿತ್ರ ರಂಗ ನಿಮ್ಮಂತ ಒಬ್ಬ ಪ್ರತಿಭಾವಂತ ಅನುಭವಿ ಕಲೆಗಾರನನ್ನ ಬಳಸ್ಕೊಳ್ಳಿಲ್ಲ ಅಂತಕ್ಕಂಥ ತಲೆ ಬಗ್ಗಿಸ್ತಾ ನಾನು ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಸಮಯ ಕೊಡೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.